ನೆಹರೂರವರ ಈ ದಿನದಲ್ಲಿ ನಾವು ಅವ್ರನ್ನ ಸ್ಮರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ನೋಡಬೇಕಾಗಿರತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಯಾವ ರೀತಿಯಾಗಿ ನೆಹರೂರವರ ಒಂದು ಪಾತ್ರ ಏನಿದೆ ದೇಶದ ನಿರ್ಮಾಣದಲ್ಲಿ, ದೇಶದ ಸ್ವತಂತ್ರ ಹೋರಾಟದಲ್ಲಿ ಬಹುಶಃ ಅಷ್ಟು ದೀರ್ಘಕಾಲದ ಒಂದು ಪಾತ್ರ ಯಾವ ವ್ಯಕ್ತಿ ಕೂಡ ವಹಿಸಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ದೊಡ್ಡ ಒಂದು ಛಾಪನ್ನ ಅವರು ಈ ದೇಶದ ಮೇಲೆ ಮೂಡಿಸಿ ಹೋಗಿದ್ದಾರೆ. ಅವರ ಕಾಂಟ್ರಿಬ್ಯೂಷನ್ ಅನ್ನ ನಾವು ಅಷ್ಟು ಸುಲಭವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅವ್ರದ್ದು. ಒಬ್ಬ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ವಿದ್ಯಾಭ್ಯಾಸವನ್ನ ಮಾಡಿ ಒಬ್ಬ ಒಳ್ಳೆಯ ವಕೀಲನ ಕೂಡ ಆಗಿ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನ ನೋಡಿ ಏನು ಈ ಕಲೋನಿಯಲಿಸಂ ಅಂತ ಹೇಳ್ತೀವಿ ಅದರ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಬ್ರಿಟಿಷರು ನಮ್ಮ ಮೇಲೆ ಆಳ್ತಾ ಇದ್ರು ಮತ್ತು ನಮ್ಮ ಜನರ ಮೇಲೆ ಅನ್ಯಾಯ ಮಾಡ್ತಾ ಇದ್ರು ಅಂತ ನೋಡಿ ಅದನ್ನ ನಾವು ಸಹಿಸಿಕೊಳ್ಳಕ್ ಆಗೋದಿಲ್ಲ, ನಾವು ಧ್ವನಿಯನ್ನು ಎತ್ತಲೇಬೇಕು ಅಂತ ಹೇಳಿ ಅವರು ತಮ್ಮ ಬದುಕನ್ನ ಪ್ರಾರಂಭ ಮಾಡ್ತಾರೆ. ಅವರ ತಂದೆಯವರೇ ಅವರನ್ನ ಅದಕ್ಕೆ ಯಾಕೆ ಮಾಡಕ್ ಹೋಗ್ತೀಯಪ್ಪ ನೀನು, ಯಾಕಂದ್ರೆ ಅವ್ರ ತಂದೆ ಮೋತಿಲಾಲ್ ನೆಹರು ಬಹಳ ದೊಡ್ಡ ಒಬ್ಬ ವಕೀಲರು ಮತ್ತು ಬಹಳ ದೊಡ್ಡ ಶ್ರೀಮಂತರು, ಇದೆಲ್ಲ ಯಾಕೆ ಬೇಕು, ನೀವು ನಿನ್ನ ವೃತ್ತಿಯನ್ನ ಮಾಡುವಂತ ಆ ತಂದೆಯವರು ಅವ್ರಿಗೆ ಹೇಳ್ತಾರೆ. ಆದ್ರೆ ನೆಹರೂರವರು ಅವ್ರ ತಂದೆಯ ಮಾತಿಗೆ ವಿರುದ್ಧವಾಗಿ ಅವರು ನನಗೆ ನನ್ನ ದೇಶದ ಒಂದು ಸ್ವಾತಂತ್ರ್ಯ ಮುಖ್ಯ, ದೇಶದ ಜನರ ಭವಿಷ್ಯ ಮುಖ್ಯ ಅಂತ ಹೇಳಿ ಅವರು ಈ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ತಾರೆ. ಅಂತಿಮವಾಗಿ ಮಗನನ್ನ ಅನುಸರಿಸುವಂತ ಒಂದು ಕೆಲಸ ನೆಹರೂರು ಮಾಡ್ತಾರೆ. ಅಂದ್ರೆ ಮೋತಿಲಾಲ್ ನೆಹರು ಅವರು ಅವರ ಮಗನ ಒಂದು ಕೆಲಸ ಕಾರ್ಯಗಳು ನೋಡಿ ಮತ್ತು ಈ ಪರಿಸ್ಥಿತಿಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮೋತಿಲಾಲ್ ನೆಹರೂರು ಕೂಡ ನಂತರ ಸ್ವತಂತ್ರ ಸಂಗ್ರಾಮದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಮಗ ತಂದೆಗೆ ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಆಗಿರುವಂತ ಒಂದು ವಿಶೇಷವಾದಂತ ಇತಿಹಾಸ. ಇವತ್ತು ಭಾರತೀಯ ಜನತಾ ಪಾರ್ಟಿ, ಜನಸಂಘ, RSS ಅವರೆಲ್ಲರೂ ಬಹಳಷ್ಟು ಇವತ್ತು ನೆಹರೂರ್ ಮೇಲೆ ತೀವ್ರವಾದಂತ ಟೀಕೆಗಳು ಮಾಡ್ತಾನೆ ಇರ್ತಾರೆ. ಯಾರು ಟೀಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ಆಗಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲದೆ ಇರತಕ್ಕಂಥ ಸಂಸ್ಥೆಗಳು, ಯಾರು ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಧ್ವನಿಯನ್ನ ಎತ್ತದೇ ಇರ್ತಕ್ಕಂಥ ಸಂಸ್ಥೆಗಳು, ಆ ನಾಯಕರುಗಳು, ಅವರು ಇವತ್ತು ನೆಹರು ಅವರು ಈ ತರ ತಪ್ಪು ಮಾಡಿದ್ರು, ಈ ತರ ಸರಿ ಮಾಡಿದ್ರು, ಈ ತರ ಅವರು ದೇಶಕ್ಕೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಕ್ಕಂಥ ಟೀಕೆಗಳನ್ನ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದೊಂದು ದೊಡ್ಡ ವಿಪರ್ಯಾಸ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವರ ಕಾಂಟ್ರಿಬ್ಯೂಷನ್ ಏನಿಲ್ಲ, ಇವರ ಕೊಡುಗೆ ಏನಿಲ್ಲ. ಇವರುಗಳು ಬ್ರಿಟಿಷರ ಜೊತೆ ಶಾಮೀಲಾಗಿದ್ರು, ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಸಂಸ್ಥೆ ಯಾವ್ದಾದ್ರು ಹೇಳಿದ್ರೆ ಅದು ಹಿಂದೂ ಮಹಾಸಭಾ ಮತ್ತು ಸಂಘ ಪರಿವಾರ ಅದರಲ್ಲಿ ಭಾಗವಹಿಸಲಿಲ್ಲ. ಇವತ್ತು ಅವ್ರಿಗೆ ಯಾವ ನೈತಿಕತೆ ಇದೆ? ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 100 ಕೆಲಸ ಮಾಡಿದಾಗ ಒಂದು 5-6 ಕೆಲಸಗಳು ತಪ್ಪಾಗೇ ಆಗ್ತದೆ. ಯಾರು ಕೂಡ ದೇವರುಗಳೆಲ್ಲ ಇಲ್ಲಿ. ಆದ್ರೆ ನೆಹರು ಅವರ ಬಗ್ಗೆ ಟೀಕೆ ಮಾಡೋದಕ್ಕೆ ಯಾರಿಗೂ ಇವರುಗಳಿಗೆ ಹಕ್ಕೇ ಇಲ್ಲ. ಯಾಕೆಂದ್ರೆ ನೆಹರು ಅವರ ಒಂದು ಜೀವನ ಚರಿತ್ರೆ ನಾವು ನೋಡಿದಾಗ ಕೇವಲ ಒಬ್ಬ ರಾಜಕಾರಣಿ ಅಲ್ಲ ಅಥವಾ ಒಬ್ಬ ವಕೀಲ ಅಲ್ಲ, ಅವರು ಒಬ್ಬ ದೊಡ್ಡ ಒಂದು ಬುದ್ಧಿಜೀವಿಯಾಗಿದ್ರು, ಇತಿಹಾಸದ ತಜ್ಞರಾಗಿದ್ರು, ಸಾಮಾಜಿಕ ವಿಚಾರದ ಬಗ್ಗೆ ಬಹಳಷ್ಟು ಅವರಿಗೆ ಜ್ಞಾನವನ್ನ ಪಡ್ಕೊಂಡಿದ್ರು, ಅಂತಾರಾಷ್ಟ್ರದ ಬೆಳವಣಿಗೆಗಳ ಬಗ್ಗೆ ಜ್ಞಾನ ಪಡ್ಕೊಂಡಿದ್ರು. ಅದರ ಅನೇಕ ಘಟನೆಗಳ ಬಗ್ಗೆ ಪುಸ್ತಕಗಳು ಬರೆದಿದ್ದಾರೆ. ಹರಿಪ್ರಸಾದ್ ಅವರು ಹೇಳಿದ್ರು, ಈಗ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಪುಸ್ತಕ ಬರೆದಿದ್ರು. ಅದು ಜೈಲಿನಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಪತ್ರದ ಮುಖಾಂತರ ವಿಶ್ವದ ಇತಿಹಾಸದ ಬಗ್ಗೆ ತನ್ನ ಮಗಳಿಗೆ ಅನೇಕ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡಿರತಕ್ಕಂಥ ಒಬ್ಬ ಮೇಧಾವಿ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದಿದ್ದು ಅವ್ರು ಯಾವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಜೈಲ್ಗೆ ಹಾಕಿದ್ರು 42ರಿಂದ 45, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದು. ಅಂದ್ರೆ ಎಷ್ಟು ನಾಲೆಡ್ಜ್ ಇತ್ತು, ಏನು ಅವರ ಒಂದು ಕೆಪಾಸಿಟಿ, ಏನು ಅವರಲ್ಲಿ ಇದ್ದಂತ ಒಂದು
ಈ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅಷ್ಟು ನಾವು ಸುಲಭವಾಗಿ ಇವತ್ತು ಮಾತಾಡೋದಕ್ಕೆ ಜನ ನಿಂತ್ಕೊಂಡು ಏನೇನೋ ಹೇಳ್ತಾರೆ. ಆದರೆ ಅವರು ದೇಶದ ಒಂದು ಸ್ವತಂತ್ರ ಹೋರಾಟದಲ್ಲಿ ದೇಶಕ್ಕೆ ಒಂದು ನಾಯಕತ್ವ ಕೊಟ್ಟರು, ಒಂದು ಕ್ರಾಂತಿಕಾರಿ ನಾಯಕತ್ವ ಕೊಟ್ಟರು. ಭಗತ್ ಸಿಂಗ್ ಅವರು ಕೂಡ ನೆಹರು ಅವರನ್ನ ನೆಹರು ಅವರ ದೊಡ್ಡ ಅಭಿಮಾನಿಯಾಗಿದ್ರು. ಯಾಕೆಂದ್ರೆ ನಾನು ಇದಕ್ಕೆ ಸಹಿಸಿಕೊಳ್ಳಕ್ಕೆ ತಯಾರಿಲ್ಲ ಅಂತ ಒಂದು ಕ್ರಾಂತಿಕಾರಿಯ ನಾಯಕತ್ವ ಕೂಡ ನೆಹರು ಅವರು ಕೊಟ್ಟಿರ್ತಕ್ಕಂಥದ್ದಿದೆ. ಮಹಾತ್ಮ ಗಾಂಧಿ ಅವರು, ಪಟೇಲ್ ಅವರು, ನೆಹರು ಅವರು ಅಂದ್ರೆ ದೇಶದ ಜನರಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಮತ್ತು ಪ್ರೇರಣಾ ಶಕ್ತಿ ಅವರನ್ನು ನೋಡಿ ಜನ ಒಂದು ಆ ಪ್ರೇರಣೆ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗ್ತಾ ಇದ್ರು. ಎಷ್ಟು ದೀರ್ಘಕಾಲ ಅವರು ದೇಶದ ಸೇವೆಯಲ್ಲಿ ಅವರು ಕಾಲ ಕಳೆದ್ರು, ಎಷ್ಟು ವರ್ಷಗಳ ಕಾಲ ಅವರು ಜೈಲಿನ ವಾಸವನ್ನ ಅವರು ಅನುಭವಿಸಬೇಕಾಯ್ತು. ತದನಂತರ ದೇಶಕ್ಕೆ ಸ್ವತಂತ್ರ ಬಂದ ನಂತರ ದೇಶದ ಒಂದು ಸಂವಿಧಾನವನ್ನ ನಿರ್ಮಾಣ ಮಾಡತಕ್ಕಂಥದ್ರಲ್ಲಿ ಏನ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆಯ್ತು, ಅದರಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಅದು ನೆಹರು ಅವ್ರದ್ದು ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ಸಿನ ಅನೇಕ ರೆಸಲ್ಯೂಷನ್ಸ್ ಏನಿದೆ ಅದೆಲ್ಲ ಕೂಡ ಆ ಸಂವಿಧಾನ ಬರೆಯೋದಕ್ಕೆ ಅನೇಕ ಕಾಂಗ್ರೆಸ್ಸಿನ ಏನು ಸ್ವತಂತ್ರ ಹೋರಾಟದಲ್ಲಿ ಮಾಡಿರ್ತಕ್ಕಂಥ ಅವರ ಪಕ್ಷದ ಅವರ ಅಧ್ಯಕ್ಷರಾಗಿದ್ದಾಗಲೂ ಕೂಡ 29ರಿಂದ 30ರಲ್ಲಿದ್ದಂತ ಅವರ ಅಧ್ಯಕ್ಷರಾಗಿದ್ದಂತ ಲಾಹೋರಿನ ಭಾಷಣ ಕೂಡ ಅಷ್ಟೇ ಒಂದು ಪ್ರೇರಣಾ ಒಂದು ಅತ್ಯಂತ ರೋಮಾಂಚನವಾದಂತಹ ಒಂದು ಭಾಷಣವನ್ನ ಅವರು ಮಾಡಿರ್ತಕ್ಕಂಥದ್ದು ಮತ್ತು ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ಹೊಸ ದಿಕ್ಕನ್ನ ಕೊಟ್ಟಿರ್ತಕ್ಕಂಥ ಅವರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಆಯ್ತು ಲಾಹೋರ್ ಡಿಕ್ಲರೇಷನ್ ಕೂಡ. ಸೊ ಅದರಿಂದ ಇದೆಲ್ಲ ದೇಶದ ಫೌಂಡೇಶನ್ ಅನ್ನ ನಿರ್ಮಾಣ ಮಾಡೋದ್ರಲ್ಲಿ ಆ ಬುನಾದಿ ಹಾಕೋದಿದಲ್ಲ, ಅದು ಸುಲಭವಾದ ಕೆಲಸ ಏನಲ್ಲ. ದೊಡ್ಡ ದೇಶ, ಬಡತನ ಮತ್ತು ಸಾಕ್ಷರತೆ ಇಲ್ಲದೆ ಇರುವಂತ ದೇಶ, ಮೂಢನಂಬಿಕೆಗಳಿರುವಂತ ದೇಶ, ಇದೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಒಂದ್ ಮಾಡಿ ಒಂದು ವೈಜ್ಞಾನಿಕವಾದಂತ ಆಧುನಿಕ ಚಿಂತನೆ ನಮ್ಮ ದೇಶಕ್ಕೆ ಬೇಕು. ದೇಶ ಕಟ್ಟಬೇಕಾದ್ರೆ ಕೇವಲ ಮಾತಿನ ಮುಖಾಂತರ ಅಲ್ಲ, ಕೃತ್ಯದ ಮುಖಾಂತರ ಮತ್ತು ದೇಶದ ಸಂಪತ್ತನ್ನ ಸದ್ಬಳಕೆ ಆಗ್ಬೇಕು, ದೇಶದ ಜನರಿಗೋಸ್ಕರ ಆಗ್ಬೇಕು ಅಂತೇಳಿ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಹೊಸ ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಒಂದು ಅವರು ಬೆಳೆಸೋದಕ್ಕೆ ಆ ಬೀಜಗಳನ್ನ ಅವರು ಬಿತ್ತಿ ಇವತ್ತಿನ ದಿವಸ ಇವತ್ತು ನಾವು ಇಸ್ರೋ ಅಥವಾ ಮಂಗಳಯಾನ ಮಾಡ್ತೀವಿ, ಚಂದ್ರಯಾನ ಮಾಡ್ತೀವಿ, ಅಥವಾ ಆಧುನಿಕ ಅನೇಕ ಇವತ್ತು ಸಾಫ್ಟ್ವೇರ್ ಬೆಂಗಳೂರು ಸಾಫ್ಟ್ವೇರ್ ಕ್ಯಾಪಿಟಲ್ ಆಗಿದೆ. ಇದೆಲ್ಲ ಕೂಡ ಸುಲಭವಾಗಿ ತಂತಾನಾಗಿ ಬಂದಿಲ್ಲ, ಇದಕ್ಕೆ ಏನೇನೋ ಕಾರಣಗಳಿದೆ. ಅದರಲ್ಲಿ ಒಂದು ಮುಖ್ಯ ಕಾರಣ ನೆಹರೂರವರ ಒಂದು ವಿಷನ್ ಏನಿತ್ತು, ಆ ಫೌಂಡೇಶನ್, ಅದು ಇವತ್ತು ನಾವು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಪ್ರತಿಯೊಂದು ಕೂಡ ಬಿಜೆಪಿಯವರು ಟೀಕೆ ಮಾಡೋದ್ರಲ್ಲಿ, ಯಾಕಂದ್ರೆ ಅವ್ರು ನೆಹರು ಅವರ ಕಾಂಟ್ರಿಬ್ಯೂಷನ್ ತೆಗೆದಾಕ್ಬಿಡ್ಬೇಕು. ನೆಹರು ಅವರ ಒಂದು ವರ್ಚಸ್ಸೇನಿದೆ, ಆ ವ್ಯಕ್ತಿತ್ವದ ವರ್ಚಸ್ಸಿದೆ, ಅದನ್ನ ಕಡಿಮೆ ಮಾಡಿ ಕ್ಷೀಣಿಸಬೇಕು ಅದನ್ನ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರಬಾರದು, ಕಾಂಗ್ರೆಸ್ ಅನ್ನ ನಾವು ಮುಗಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡವರು ನೆಹರು ಅವರ ಒಂದು ವ್ಯಕ್ತಿತ್ವವನ್ನ ಅದನ್ನ ಕೆಟ್ಟ ರೀತಿಯಾಗಿ ಸುಳ್ಳಿನ ಆಧಾರದ ಮೇಲೆ, ಮತ್ತು ಇವರಿಗೆ ನಾನು ಮೊದಲು ಹೇಳಿದಾಗೆ ಯಾವ ಒಂದು ನೈತಿಕತೆನೂ ಇಲ್ಲ. ಅಮಿತ್ ಶಾ, ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ, ಆದ್ರೆ ಹಿಂದೆ ಅವರ ಪೂರ್ವಜರು ಏನ್ ಮಾಡಿದ್ರು, ಅವರ ಸಂಘ ಸಂಸ್ಥೆಗಳು ಏನ್ ಮಾಡಿದ್ರು, ಅದ್ರ ಬಗ್ಗೆ ಇವ್ರದ್ದೇನು ಉತ್ತರ ಇದೆ? ಯಾವತ್ತೂ ಕೂಡ ನೆಹರು ಕಾಂಪ್ರಮೈಸ್ ಆಗ್ಲಿಲ್ಲ, ಜೈಲಲ್ಲಿ ಇದ್ರು ಕೂಡ ಅವ್ರು ಕಾಂಪ್ರಮೈಸ್ ಆಗ್ಲಿಲ್ಲ. ಸವರ್ಕರ್ ತರ ನೆಹರು ಅವರೇನು ಕ್ಷಮಾಪಣೆ ಕೇಳ್ಕೊಳ್ಳಿಲ್ಲ. ಏನು ಅವ್ರ ಬಗ್ಗೆ ನಾವು ಇವರು ಅಷ್ಟು ಹಗುರವಾಗಿ ಮಾತಾಡ್ತಾರೆ, ನಿಜವಾಗ್ಲೂ ನಮಗೆ ಬೇಸರ ಆಗ್ತದೆ. ಮತ್ತು ಯಾವುದೋ ಒಂದು ಇಶ್ಯೂ ತಗೊಳ್ಳೋದು, ಅದರಿಂದ ಒಂದು ಪಾಯಿಂಟ್ ಅನ್ನು ಆಚೆ ತೆಗೆಯೋದು, ಅದರ ಮೇಲೆ ದೊಡ್ಡ ವಿಶ್ಲೇಷಣೆ ಮಾಡೋದು. ಅವತ್ತಿನ ಸನ್ನಿವೇಶ ಏನು, ಕಾಶ್ಮೀರ್ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಏನ್ ನೆಹರು ಅವರು ಇಲ್ದೆ ಹೋಗಿದ್ರೆ ಬಹುಶಃ ನನ್ಗನ್ಸುತ್ತೆ ಇದೇ ಹಿಂದೂ ಮಹಾಸಭಾ ಏನಾದ್ರೂ ದೇಶದ ನಾಯಕತ್ವವನ್ನು ವಹಿಸ್ಕೊಂಡಿದ್ದಿದ್ರೆ ಕಾಶ್ಮೀರು ನಮ್ಮ ದೇಶದ ಭಾಗ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಒಂದು ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದಂತ ನಾಯಕರು ಇರೋದ್ರಿಂದ, ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇರೋದ್ರಿಂದ, ಫೆಡರಲಿಸಂ ಬಗ್ಗೆ ನಂಬಿಕೆ ಇರೋದ್ರಿಂದ ಈ ಅನೇಕ ದೇಶ ಈ ಪ್ರಾಂತ್ಯಗಳು ನಮ್ ಜೊತೆ ಸೇರ್ಕೊಂಡ್ರು. ಆದ್ರಿಂದ ಇವತ್ತು ಈ ಕಾಂಟ್ರಿಬ್ಯೂಷನ್ ನಾವು ಮರೆಯೋದಕ್ಕೆ ಸಾಧ್ಯನಾ? ಇವತ್ತು ಇವರು ಅದನ್ನ ತಿರುಚಿ ಏನೇನೋ ಹೇಳ್ಕೊಂಡು ಅದ್ರ ಬಗ್ಗೆ ದೊಡ್ಡ ದೊಡ್ಡ ಪುಸ್ತಕಗಳು ಬರೆದು, ದೊಡ್ಡ ಆರ್ಟಿಕಲ್ಸ್ ಬರೆದು ಇವತ್ತು ಬ್ರೈನ್ ವಾಶ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನೆಹರು ಅವರ ಸ್ಮರಣೆ ಮಾಡೋ ಜೊತೆಯಲ್ಲಿ ನೆಹರು ಅವರ ಕಾಂಟ್ರಿಬ್ಯೂಷನ್ ಅನ್ನ, ಅವರ ಒಂದು ಕೊಡುಗೆಯನ್ನ, ಸೇವೆಯನ್ನ ನಾವು ಸದಾಕಾಲ ಜನರ ಮುಂದೆ ಹೇಳ್ತಾ ಇರಬೇಕಾಗ್ತದೆ.
ಇಲ್ಲದೆ ಜನರಿಗೆ ಅದೇ ಸುಳ್ಳನ್ನ ಕೇಳಿ ಕೇಳಿ ಅದೇ ಸತ್ಯ ಅಂತ ಆಗೋಗ್ತದೆ. ಅದರಿಂದ ಇವತ್ತು ನಾವು ನೆಹರು ಅವರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಇದೆ, ಇನ್ನು ಬಹಳಷ್ಟು ಜನ ಮಾತನಾಡೋರು ಇದ್ದಾರೆ. ಆದ್ರೆ ಒಬ್ಬ ಮಹಾನ್ ವ್ಯಕ್ತಿ, ಒಂದು ಯುಗ ಪುರುಷ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಆತರ ಜನ ಅಷ್ಟು ಸುಲಭವಾಗಿ ಬರೋದಿಲ್ಲ, ಸಿಗೋದಿಲ್ಲ. ಅಂತ ಒಬ್ಬ ವ್ಯಕ್ತಿ, ಅವರು ನಮ್ಮ ಒಂದು ದೇಶದ ಬೆಳವಣಿಗೆ, ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಅವರ ಒಂದು ನೆನಪಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ನಾವು ನಮ್ಮ ಮುಂದಿನ ಏನು ಸವಾಲುಗಳಿದೆ ಆ ಸವಾಲುಗಳನ್ನ ಎದುರಿಸಬೇಕಾದ್ರೆ ಇದರಿಂದ ನಾವು ಇನ್ನೂ ಹೆಚ್ಚಿನ ಇದರಿಂದ ನಮಗೆ ಒಂದು ಇನ್ಸ್ಪಿರೇಷನ್ ಅನ್ನು ತೆಗೆದುಕೊಂಡು ನಾವು ಮುಂದೆ ಹೆಜ್ಜೆ ಇಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.